ನಿಮ್ಗೆ ಗೊತ್ತಾ ಈ ಪ್ಲೇಸಲ್ಲಿ ನರೊಳ್ಳೆ ಎಲ್ಲ ವಾಸಿ ಆಗುತ್ತೆ ಅಂತ? ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಆಂಧ್ರ ಪ್ರದೇಶದಲ್ಲಿ ಹೇಮಾವತಿ ಅನ್ನೋ ಊರಲ್ಲಿರೋ ಇಂಜೇರು ಸಿದ್ದೇಶ್ವರ ದೇವಸ್ಥಾನದ ಬಗ್ಗೆ ತಿಳಿಸಿಕೊಡ್ತೀನಿ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಆಗಿ ನೆಕ್ಸ್ಟ್ ದಿನ ತುಂಬ ಗ್ರ್ಯಾಂಡಾಗಿ ಜಾತ್ರೆ ಇರುತ್ತೆ. ಈ ಜಾತ್ರೆ ನೋಡಬೇಕಂತ ನಾವು ತುಂಬ ಬೇಗ ಎದ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ಬಟ್ ಆಲ್ರೆಡಿ ತುಂಬ ಜನ ಸೇರಿದ್ರು. ನೀವಿಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಇದು ಧೂಪ ಮತ್ತು ಉಳಗ್ಲು ಅಂತಾರೆ. ಈ ಧೂಪ ತಗೊಂಡು ಈ ಅಗ್ನಿಕುಂಡದಲ್ಲಿ ಹಾಕಿದ್ರೆ ನಿಮ್ಗೆ ಏನಾದರೂ ನರೊಳ್ಳೆ ಇದ್ದರೆ ಇಲ್ಲ ಬೇರೆ ಏನಾದರೂ ಕೋರಿಕೆಗಳಿದ್ದರೆ ಈಡೇರುತ್ತೆ ಅಂತ. ಮತ್ತು ಇಲ್ಲಿನ ಜನಗಳ ನಂಬಿಕೆ ಏನಂದರೆ ಏನೇ ಬೆಳೆದ್ರೂ ತಗೊಂಡು ಬಂದು ಈ ಅಗ್ನಿಕುಂಡದಲ್ಲಿ ಹಾಕ್ತಾರೆ. ಸೊ ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂತ. ಇಲ್ಲಿ ನೋಡಿ, ಹಾವು ಮತ್ತು ಚೇಳು ಇದೆಲ್ಲನೂ ದೇವ್ರಿಗೆ ಅರ್ಪಿಸಿದ್ರೆ ನೆಕ್ಸ್ಟ್ ನಿಮಗೆ ಅದರಿಂದ ಏನು ತೊಂದರೆ ಆಗಲ್ಲ ಅಂತ. ಇಲ್ಲಿ ನೋಡಿ, ಈ ಬಸವಣ್ಣನಿಗೆ ಬಾಳೆಹಣ್ಣು ತಿನ್ನಿಸ್ತಾರೆ. ಮತ್ತು ಏನೇ ಕೋರಿಕೆಗಳಿದ್ರೂ ಈ ಬಸವಣ್ಣನ ಕಿವಿಲಿ ಹೇಳ್ಬೇಕು. ಸೊ ಬಸವಣ್ಣ ಹೋಗ್ಬಿಟ್ಟು ಶಿವಂಗೆ ಡೈರೆಕ್ಟಾಗಿ ಹೇಳುತ್ತೆ, ನಿಮ್ಮ ಕೋರಿಕೆಗಳೆಲ್ಲ ಈಡೇರುತ್ತೆ ಅಂತ ನಂಬಿಕೆ. ಈಗ ಬನ್ನಿ, ನಾನು ನಿಮಗೆ ದೇವ್ರನ್ನ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಶಿವರಾತ್ರಿ ಇರೋದ್ರಿಂದ. ದೇವ್ರನ್ನ ನೋಡಿ, ಶಿವಲಿಂಗ ಎಷ್ಟು ದೊಡ್ಡದಾಗಿದೆ. ದೇವ್ರ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಪ್ರಸಾದಕ್ಕೆ ಅಂತ ಇಲ್ಲಿ ಪಲಾವು, ಪಾಯಸ ಮತ್ತು ಮೊಸರನ್ನ ಕೊಟ್ಟಿದ್ದರು. ಇದು ನೋಡಿ ವಾಟರ್ ಪ್ಯಾಕೆಟ್ ಹೇಗಿದೆ ಅಂತ. ಆಂಧ್ರದಲ್ಲಿ ಇದೇ ಥರ ನೀರು ಕೊಡೋದು. ನಾವು ಪ್ರಸಾದ ತಿಂದ್ಕೊಂಡು ಜಾತ್ರೆ ನೋಡಿಕೊಂಡು ಮನೆಗೆ ಬಂದ್ವಿ. ನಿಮಗೇನಾದರೂ ಈ ದೇವಸ್ಥಾನದ ಬಗ್ಗೆ ಗೊತ್ತು ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಫಾಲೋ ಮಾಡೋದು ಮರಿಬೇಡಿ.